ಓಕೆ ಬಾಯ್. ನಾವೀಗ ಊಟ ಮಾಡಿ ಮತ್ತೆ ಹೊರಟ್ರಿ. ಇಲ್ಲಿ ನೋಡ್ಬೋದು ನೀವು, ಹೋಟೆಲ್ ಹೆಸರೇನು? ಹರೇ ಕೃಷ್ಣ. ಹಾಂ, ಹೋಟೆಲ್ ಹೆಸರು ಹರೇ ಕೃಷ್ಣ ಅಂತೇಳಿ. ಬಾಯ್ ಫುಡ್ ಕ್ವಾಲಿಟಿ ಮಾತ್ರ ಚೊಕ್ಕಿತ್ರಿ. ಸದ್ಯ ಈ ಟೂರ್ ಒಳಗೆ ನಾವು ತಿಂದಿದ್ದು ಬೆಸ್ಟ್ ಫುಡ್ ಅನ್ಬೋದು. ಇದಕ್ಕೆ ಇಲ್ಲೈತೆ ನೋಡ್ರಿ, ಪುರಿಯಿಂದ ಭುವನೇಶ್ವರ್ ಹೋಗೋಲ್ಲಿ ಬರುತ್ತೆ ಈ ರೆಸ್ಟೋರೆಂಟ್. ಚಲೋ ಐತಿ, ಆದ್ರೆ ಸ್ವಲ್ಪ ಕಾಸ್ಟ್ಲಿ ಐತಿ ಎಲ್ಲ ರೇಟ್. ಯಾಕಂದ್ರೆ ನಾವು ನಾರ್ಮಲಿ ಗದಗೊಳಗೆ ಏನು ಫ್ರೈಡ್ ರೈಸ್ ತಿಂತೀವಿ 170 ರೂಪಾಯಿ ಅದು, ಬಟ್ ಇದು 240 ರೂಪಾಯಿ. ಬೈ ನಾವು ಈಗ ಲಿಂಗರಾಜ ದೇವಸ್ಥಾನಕ್ಕೆ ಬಂದಿದ್ವಿ. ಬಂದು ಭಾಳೊತ್ತಾತು, 1 ತಾಸ್ಗಿಂತ ಜಾಸ್ತಿ ಆಯ್ತು. ಏನಂದ್ರೆ ಇವತ್ತೆಲ್ಲ ನಮ್ದು ದೇವಸ್ಥಾನ ಅಡ್ಡಾಡಿ ಕೈಕಾಲೆಲ್ಲ ಸೋತ್ ಬಿಟ್ಟವ್ರಿ, ಫುಲ್ ನೋವು ಅಂತಿತ್ತು. ಸೊ ಹಂಗಾಗಿ ನೋಡ್ತಿರ್ಬೋದು ನೀವು, ಡಲ್ ಆಗ್ಬಿಟ್ಟೈತಿ. ಹಾಂ, ಸೊ ಹಂಗಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಷ್ಟೇ ಕಳಿಸೀವಿ. ಹೋಗಿ 1-1.5 ತಾಸು ಹಾಕಿ ಬಂತು ಆಲ್ಮೋಸ್ಟ್. ಇನ್ನೂ ಬರೋಲ್ರಿ, ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಕತ್ಲಾಕ್ ಬಂದೈತಿ. ಈಗ ಸಾಯಂಕಾಲ ಟೈಮ್ ನೋಡಿ ಹೇಳ್ತೀನಿ, 6 ಗಂಟೆ ಹಾಕಿ ಬಂತ್ರಿ. ಇನ್ನು ಬರೀ ಭುವನೇಶ್ವರ ಅಷ್ಟೇ ಉಳಿದೈತ್ರಿ. ಈಗ ಅದೊಂದು ನೋಡಿಬಿಟ್ವಿ ಅಂದ್ರೆ ಸೀದಾ ಮತ್ತೆ ಪುರಿಗೆ ಹೋಗ್ತೀವಿ ನಾವು. ಓಹ್, ಎಂಥ ಟೈಮಿಗೆ ನೋಡ್ರಿ, ಕರೆಕ್ಟ್ ಟೈಮಿಗೆ ಬಂದರು ಅವರು. ಎಂಟ್ರಿ ಈ ಕಡೆಯಿಂದ ತೊಗೊಂಡಿದ್ರು, ಹೊಳ್ಳಿ ಈ ಕಡೆಯಿಂದ ಬಂದಾರ. ನನಗೆ ಅನ್ಸೋ ಮಟ್ಟಿಗೆ ಪೂರ್ತಿ ಸುತ್ತಾಕೆ ಬಂದಿರ್ಬೋದು. ಬಲೆ ಪ್ರಶ್ನೆ ಕೇಳು ಅಂತಳ್ರಿ, ಉಡುಪಿ ಮಂದಿ ನಾವು, ಉಡುಪಿ ಸ್ಟೈಲ ಕೇಳೋಣ ಅಂತ. ಎಲ್ಲಿ ಹೋದ್ದು? ಅಲ್ಲ, ಹೋಗಿ ಬಂದಲ್ಲ 1-2 ಗಂಟೆ ಮಾಡ್ರೆ ಹೆಂಗೆ ಅಂತ. ಬಾಯ್ ಟೈಮ್ ಈಗ 7:20 ಆಗೈತ್ರಿ. ನಮ್ಮ ಟಾಟಾ ವಿಂಗರ್ ಒಳಗಿದ್ದೀನಿ, ನೋಡ್ಬೋದು ನೀವು ಇಲ್ಲೇ. ಇವತ್ತು ಪುರಿ ಜಗನ್ನಾಥ್ ಟೆಂಪಲ್ ತೋರ್ಸೋಕ್ಕಾಗಲಿಲ್ಲ, ಯಾಕಂದ್ರೆ ನಿನ್ನೆ ನೈಟ್ ನಾವು ದರ್ಶನ ಮಾಡಿದ್ವಿ. ಇವತ್ತು ಈವ್ನಿಂಗ್ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಯಾಕಂದ್ರೆ ಇನ್ನೂ 20-25 ಕಿಲೋಮೀಟರ್ ದೂರ ಐತ್ರಿ ಪುರಿ. ಅಲ್ಲಿ ಹೋಗೋತನ ಭಾಳ ಸುಸ್ತಾಗಿರ್ತೀವಿ, ಸೀದೋಗಿ ರೂಮ್ ಒಳಗೆ ಮಕ್ಕೊಂಡ್ಬಿಡ್ತೀವಿ. ಆದ್ರೆ ನಾಳೆ ಒಂದಿನ ಇಲ್ಲೇ ಇರ್ತೀವಿ ನಾವು. ನಾಳೆ 4 ಗಂಟೆ ತನಕ ಇರ್ತೀವಿ ಇಲ್ಲೇ. ಅಷ್ಟು ಗ್ಯಾಪ್ ಒಳಗೆ ಹೋಗಿ ತೋರಿಸ್ತೀನಿ ನಿಮ್ಗೆ. ಬಟ್ ಈವ್ನಿಂಗ್ನ ನೋಡುವಂಥದ್ದು ಇರ್ತದೆ. ಈವ್ನಿಂಗ್ ಲೈಟಿಂಗ್ಸ್ ಎಲ್ಲ ಭಾರಿ ಐತಿ ಪುರಿ ಜಗನ್ನಾಥ್. ನೋಡೋಂತಲ್ರಿ ಏನಾಗತ್ತೆ ಅಂತೇಳಿ. ಶುಭ ಮುಂಜಾನೆ ಬಾಯ್. ಡೇ 2 ಇವತ್ತು. ನಾವು ಹೊಂಟೀವಿ ಈಗ ಮತ್ತೆ ಜಗನ್ನಾಥ್ ಟೆಂಪಲ್ ಕಡೆ. ಅಗೇನ್ ನಮ್ಮ ಲಿಫ್ಟ್ ಕಡೆ ಬಂದ್ವಿ. ನನಗೆ ಭಾಳ ಲೇಟ್ ರೆಸ್ಪಾನ್ಸ್ ಮಾಡ್ತಿದ್ದು ಬಾಯ್ ಈ ಲಿಫ್ಟ್. ಓಕೆ, ಈ ಕಡೆ ಲಿಫ್ಟ್ ಬಂತ ನೋಡ್ರಿ. ನಾ ಹೇಳಿಲ್ಲ, ನಾ ಕರ್ದಿದ್ ಲಿಫ್ಟ್ ಜಲ್ದಿ ಬರಲಿಲ್ಲ. ನಮ್ಮ ಗೋಡಂಬಿ ಕರ್ದಿದ್ ಬಂದ್ ಜಲ್ದಿ. ದಟ್ಸ್ ದ ಪವರ್ ಆಫ್ ಗೋಡಂಬಿ. That's the power of Gaudambi. Gaudambi. ಏ ಗೋಡಂಬಿ ಗೌಡಂಬಿಲಿ ಅವ ಗೌಡಂಬಿ ಎಲ್ಲರೂ ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ ಗೋಡಂಬಿ ಅಂತೇಳಿ. ಅವ್ನ ಬಾಯಾಗ ಕೇಳು ಅಂತೇಳಿ. ಈಗ ಯಾವ್ದು ರೊಮ್ಯಾಂಟಿಕ್ ಮ್ಯೂಸಿಕ್ ಹೇಳಿ ಗೋಡಂಬಿ. ಸೊ ಮೊನ್ನೆ ನೈಟ್ ನಾವು ಜಗನ್ನಾಥ್ ಟೆಂಪಲ್ ದರ್ಶನ ಮುಗಿಸಿದ್ವಿ ರೀ. ಸೊ ಇವತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿ ಬಂದ್ರೆ ಆಲ್ರೆಡಿ ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆ ಒಳಗೆ. ನಾವು ದರ್ಶನ ಹೆಂಗೂ ತಗೊಂಡಿವಿ. ಸೊ ದರ್ಶನ ಬೇಡ, ಆದ್ರೆ ಹೊರಗಿಂದ ಟೆಂಪಲ್ ನಿಮಗೆ ತೋರ್ಸಕ್ಕಂತ ಹೊಂಟೀನಿ. ಯಾಕಂದ್ರೆ ಇಲ್ಲಿವರೆಗೂ ಬಂದೀನಿ, ಅದು ವಿಡಿಯೋ ಮಾಡ್ಕೊಳ್ಳಾರ್ದು ಹೋದ್ರೆ ಚಲೋ ಅನ್ಸಂಗಿಲ್ಲ. ಸೊ ಎಕ್ಸೈಟೆಡ್ ಬಾಯ್ ಅಗೈನ್. ಯಾಕಂದ್ರೆ ನಾವು ಮೊನ್ನೆ ನೋಡಿದ್ದು ನೈಟ್ ಟೈಮ್ ರೀ, ಇವತ್ತು ನೋಡೋ ಅಂತಿದ್ದು ಡೇ ಟೈಮ್. ನೈಟ್ ಟೈಮ್ ಅಂತೂ ಮಸ್ತ್ ಕಲರ್ ಆಗಿ ಲೈಟಿಂಗ್ಸ್ ಎಲ್ಲ ಐತೆ, ಭಾರಿ ಇತ್ತು, ಚಂದ ಇತ್ತು. ಇವತ್ತು ನೋಡೋಂತದ್ರಿ ಹೆಂಗೈತೆ ಅಂತೇಳಿ. ಸೊ ಈಗ ಇಲ್ಲಿಂದ ನಾ ಮತ್ತು ಗೋಡಂಬಿ ಅಷ್ಟಲ್ಲ ನಮ್ಮ ಕಸಿನ್ಸ್, ನಮ್ಮ ಚಿಕ್ಕಪ್ಪ ಎಲ್ಲರೂ ಸೇರಿ ಜಗನ್ನಾಥ್ ಟೆಂಪಲ್ ಕಡೆ ಹೋಗ್ತೀವಿ. ಅಲ್ಲಿಂದ ಅವ್ರು 1-2 ಫೋಟೋಸ್ ತಗೊಂಡು ಬೀಚ್ ಕಡೆ ಹೋಗ್ತಾರೆ. ನಾವು ವಿಡಿಯೋ ಮಾಡ್ಕೊಂಡು ಮತ್ತೆ ಇಲ್ಲೇ ಬರ್ತೀವಿ ನಮ್ಮ ರೂಮ್ ಕಡೆ. ಸೊ ಇಲ್ಲಿ ಫ್ರೀ ಸರ್ವಿಸ್ ಇರುತ್ತೆ, ಇವ್ರದ್ದು ಕಮಿಟಿ ಅವ್ರದ್ದು ಫ್ರೀ ಸರ್ವಿಸ್ ಇರುತ್ತೆ ಗುಡಿವರೆಗೂ. 1-1.5 ಕಿಲೋಮೀಟರ್ ಐತೆ ಅಷ್ಟೇ. ಆದ್ರೆ ಅವರು ಸೀನಿಯರ್ ಸಿಟಿಸನ್ಸ್ ಅಷ್ಟ ಅಂತಂದ್ರು. ಸೊ ನೀವೆಲ್ಲ ಹೆಂಗೆ ಅದಿರ ಮಕ್ಕಳ ನಡ್ಕೊಂಡು ತೋರಿ ಅಂತಂದ್ರೆ. ಸೊ ಹೊಂಟೀವಿ ಈಗ. ನಡ್ಕೊಂತಂತೂ ಹೋಗೋದಿಲ್ರಿ, ಇಂಥ ಆಟೋ ಮಾಡ್ಕೊಂಡು ಹೋಗ್ತೀವಿ. ನೋಡೋಣ ಏನಾಗುತ್ತೆ. ಫುಲ್ ನಡ್ಕೊಂತ ಹೋಗ್ಬಿಡೋಣ. ಓಕೆ, ನಡ್ಕೊಂತ ಹೊಂಟೀವಿ ಬಾಯ್. ಇಲ್ಲಿದು ರೋಡ್ ಕಂಡೀಷನ್ಸ್ ಎಲ್ಲ ಮಸ್ತ್ ಐತ್ರಿ. ಆದ್ರೆ ಮಂದಿನ ಒನ್ ಟೈಪ್ ಅದಾರ, ಎಲ್ಲಿ ಬೇಕಲ್ಲಿ ಉಗಳಾಡಿರ್ತಾರೆ ನೋಡ್ರಿ. ಇಲ್ಲಿ ಭಕ್ತರು ಬರೇ ಕಾಲದಾಗ ಹೋಗಿರ್ತಾರೆ, ತುಳಿಬಾರ್ದೆಲ್ಲ ತುಳಿತಾರೆ. ಇಲ್ಲಿ ಇನ್ನೂ ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡ್ಬೋದಿತ್ತು ಬಾಯ್. ಎಲ್ಲಿ ನೋಡ್ರಿ ಬಾಯ್, ಇವ್ರ ಕಡೆನೂ ಸಿಗ್ನಲ್ ಸಿಸ್ಟಮ್ ಐತಿ. ನಮ್ಮ ಬೆಂಗಳೂರದಾಗ ಅಷ್ಟ ಐತೆ ಮಾಡಿದ್ದಾನ. ಸಿಗ್ನಲ್ದಾಗ ಇಡ ಅಂತಾರೆ ಅಕ್ಕಾರ, ಭಾಳ ರಿಸ್ಕ್ ತೊಗೊಂಡಿದ್ರು ನೋಡ್ರಿ ಅವ್ರು. ನಮ್ಮ ಪುಣ್ಯ ಇಲ್ಲಿ ರೋಡ್ ಸ್ವಲ್ಪ ಅಗಲರ ಐತಿ. ಆಲ್ಮೋಸ್ಟ್ ಎಲ್ಲ ಕಡೆ ಭಾಳ ಸಂಧಿ ಐತ್ರಿ ಇಲ್ಲಿ. ಆದ್ರೆ ಮೇನ್ ಟೆಂಪಲ್ನಿಂದ ಇಲ್ಲಿ ತನ ಫುಲ್ ವೈಡ್ ಐತಿ ರೋಡ್, ನ್ಯಾರೋ ಇಲ್ಲ. ಇಲ್ಲೂ ಸಿಗ್ತಾವ ನೀವು ಬಾಯ್. ಇನ್ನೇನು ನಮಗಲ್ಲಿ ಲೈಟಾಗಿ ಟೆಂಪಲ್ ಕಾಣಂತಿತ್ತು. ಆ ರಸ್ತೆಗೆ ಒಳಗೆ ಹೋಟೆಲ್ನು ಕಾಣ್ತು. ಸೊ ಈಗ ಮಮ್ಮು ಮಾಡಕ್ಕೆ ಹೊಂಟೀವಿ. ನೋಡೋಣ ತಡ್ರಿ ಹೋಟೆಲ್ದಾಗ ಏನೈತಿ ಎಲ್ಲ ನೋಡೋಣ. ಓ ಈಗಾರ ಆ ಕಡೆ ಸಿಗ್ನಲ್ ಬಿಟ್ಟೈತಿ.
ಅಣ್ಣ ಜಾಗ ಕೊಡ್ರಣ ಹೋಗಾಕ. ಯಸ್ ಫೈನಲಿ ಜಲ್ದಿ ಬರ್ರಿ ಜಲ್ದಿ. ದೂರ್ಲಿಂತ್ರ ಅದು ನೋಡಕ್ ಸಿಗತ್ತಲ್ಲ ಬೈ, ಏನೋ ಒಂಥರ ಮಜಾ ಐತಿ. ಇವ ಯಾರ್ಲಿ ಋತಿಕ್ ರೋಷನ್ ಹೊಂಟಲ್ಲ ಬಾಯ್. ಅಲ್ಲೊಂದು ನೋಡಿದ್ವಿ ಶ್ರೀರಾಮ್ AC ರೆಸ್ಟೋರೆಂಟ್ ಅಂತೇಳಿ. ಸೊ ಈಗ ಅಲ್ಲಿ ಹೊಂಟಿವ್ರಿ. ಭಾಳ ನೋಡಿರ್ತೈತೆ ಬೈ ಇಲ್ಲಿ ಆಟೋ ರಿಕ್ಷಾ ಟಮ್ ವಿತ್ ಆಕ್ರೋಪೋವಿಕ್ ಎಕ್ಸಾಸ್ಟ್ ಅಲ್ಲಿ ಹೋತ್ ಈಗರ. ಓಕೆ ಬಾಯ್, ನಾವೀಗ ಬಂದೀವ್ರಿ ಈ ರೆಸ್ಟೋರೆಂಟಿಗೆ. ಸೊ ಎಲ್ಲರೂ ಇಡ್ಲಿ ವಡೆ ಆರ್ಡರ್ ಮಾಡಿವಿ 5 ಪ್ಲೇಟ್. ಯಾಕಂದ್ರೆ 2 ಆಪ್ಷನ್ ಇತ್ತು, ಇಡ್ಲಿ ಬಿಟ್ಟರೆ ಉಪ್ಪಿಟ್ಟು. ನಿಮಗೆ ಗೊತ್ತೈತಿ ಉಪ್ಪಿಟ್ಟು ಅಂತ ತಿನ್ನಂಗಿಲ್ಲ ನಾವು ಯಾರು. ಯಾಕಂದ್ರೆ ದಿನ ಮನ್ಯಾಗ ಉಪ್ಪಿಟ್ಟು ತಿಂದು ಬೇಸರ ಆಗ್ಬಿಟ್ಟೈತೆ ಎಲ್ಲರಿಗೂ. ಏನಂತಿ ಗೋಡಂಬಿ ಬಾಯ್. ಇದು ಇಡ್ಲಿ ವಡೆ ಬಂದೈತಿ, ಬಟ್ ನಮ್ಮ ಕಸಿನ್ಸ್ ಅಂತಾರೆ ಇದು ಸತ ಸ್ವೀಟ್ ಐತೆ ಅಂತೇಳಿ. ಬಾಯ್ ಟಿಫನ್ ಮಾಡಿದ್ವಿ, 2 ಇಡ್ಲಿ 2 ವಡೆ ಐತದಾಗ. ಟೇಸ್ಟ್ ಅಂತೂ ಚಲೋ ಐತ್ರಿ, ಅಡ್ಡಿಲ್ಲ. ಇದು ಬೇರೆಲ್ಲ ಕಂಪೇರ್ ಮಾಡಿದ್ರೆ ಚಲೋ ಆಯ್ತು. ಆದ್ರೆ ಅದ್ರಾಗೂ ಬೆಲ್ಲ ಹಾಕಿದ್ರು ಅವರು, ಇಷ್ಟಿಷ್ಟು ದೊಡ್ಡ ದೊಡ್ಡ ಬೆಲ್ಲದ ಪೀಸ್. ಈಗ ನಾವಿಲ್ಲಿ ಬಂದೀವಿ ಚಹಾ ಕುಡಿಯೋಕಂತೇಳಿ. ಆದ್ರೆ ಏನೋ ರಿಪೇರಿ ವರ್ಕ್ ನಡ್ಸಾರ ಇಲ್ಲಿ. ಬಟ್ ಅಕ್ಕ ಮಾಡೋ ಅಂತ ಚಹಾ ನೋಡುತ್ತೇಳಿ. ಅಕ್ಕ ಚಹಾ ಐತ್ರಿ, ಎಷ್ಟು ತಗೊಳ್ಳೋಣ ಚಹಾ? 5 5 ಹಾಫ್ बोले अक्का सिर्फ 4 ಹಾಂ ಹೇಳಿ. ಓಕೆ, ನಮ್ಮ ಚಾಯ್ ಬಂದೈತ್ರಿ ಇಲ್ಲೇ. ನಮ್ಮ ಊರಾಗಿರೋ ಗತೆ ಚಾ ಅಂತೂ ಇಲ್ಲಿದೆ, ಬಟ್ ಅಡ್ಡಿ ಇಲ್ಲ, ಕುಡಿಯೋಕೆ ಅಡ್ಡಿ ಇಲ್ಲ. ಬಾಯ್ ಎಂಥ ಡೆಡ್ಲಿ ಕಾಂಬಿನೇಷನ್ ನೋಡ್ರಿ. ಚಾ ಕುಡಿದ್ಮ್ಯಾಗ ಕೋನ್ ಐಸ್ ಕ್ರೀಮ್ ತಿನ್ನತ್ತೀವಿ ನಾವು. ಮಸ್ತ್ ಐತೆ ಬಾಯ್ ಇದು ಚಾಕ್ಲೇಟ್ ಫ್ಲೇವರ್ ಕೋನ್. ಬಾಯ್ ಇದೊಂದು ಕಂಪ್ಲೀಟ್ ಸ್ಟ್ರೆಚ್ 1-1.5 ಕಿಲೋಮೀಟರ್ ಇರ್ಬೋದು ರೀ. ಆದ್ರೆ ನಿಮ್ಗೆ ಇಲ್ಲಿಂದ ಹೋಗ್ಬೇಕಂದ್ರೆ ಇವು ಎಲೆಕ್ಟ್ರಿಕ್ ಆಟೋ ಸಿಗ್ತಾವು. ಬಿಟ್ರೆ ನೀವು ಯಾವ್ದು ನಿವಾಸ ಒಳಗೆ ಇರ್ತೀರಿ ಅವ್ರ ಕಡೆನೂ ಒಂದು ವೆಹಿಕಲ್ ಇರುತ್ತೆ ಎಲೆಕ್ಟ್ರಿಕ್. ಅದು ಬಿಟ್ಟರೆ ನಿಮ್ಮಲ್ಲಿ ಯಾರೊಬ್ರು ಸೀನಿಯರ್ ಸಿಟಿಸನ್ ಇದ್ರೆ ಅವ್ರ ಸಲುವಾಗಿ ಈ ಟೈಪ್ ಸೈಕಲ್ ರೀ. ಅದ್ರ ಹಿಂದೆ 2 ಜನ ಕುಂದ್ರಿಸ್ಕೊಂಡು ಪೆಡ್ಲಿಂಗ್ ಮಾಡ್ಕೊಂತ ಹೋಗ್ತಾರೆ. ಇಲ್ಲಿ ಬಂದ್ಮೇಲೆ ಒಂದು ವಿಷಯ ತಿಳ್ಕೊಂಡಿರಿ ನಾನು, ಇಲ್ಲೇ ಟ್ರಾನ್ಸ್ಪೋರ್ಟ್ ಏನೈತಿ ಸ್ವಲ್ಪ ರೇಟ್ ಕಡಿಮೆ ಐತಿ ಆ್ಯಸ್ ಕಂಪೇರ್ ಟು ಕನ್ಯಾಕುಮಾರಿ ಮತ್ತು ತಮಿಳ್ನಾಡಿಗೆ ಹೋಗಿದ್ದೀವಿ ನಾವು ಲಾಸ್ಟ್ ಇಯರ್. ಅಲ್ಲಿ ಟ್ರಾನ್ಸ್ಪೋರ್ಟಿಗೆ ಭಾಳ ಹೋಯ್ತು ನಮ್ಗೆ ರೊಕ್ಕ. ಬಟ್ ಇಲ್ಲೆಲ್ಲ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಎಲ್ಲ ಕಮ್ಮಿ ಐತಿ, ಬಟ್ ಫುಡ್ ಜಾಸ್ತಿ ಐತೆ ನೋಡ್ರಿ ರೇಟ್. ಸೊ ನಾರ್ಮಲಿ ನಮ್ದು ಬಸ್ಸಿಂದೆಲ್ಲ ಎಷ್ಟು ಪ್ರೈಸ್ ಆಗುತ್ತೋ ಅದ್ರದ್ದು 20% ಕಮ್ಮಿ ಇರುತ್ತೆ ಇಲ್ಲಿ. ಸೊ ನಮ್ಮ ನಾರ್ಮಲಿ ವೆಹಿಕಲಿಂದ ಎಷ್ಟು ಖರ್ಚಾಗುತ್ತೆ ಅದ್ರದ್ದು 20% ಕಡಿಮೆ ಇರುತ್ತೆ. ಆದ್ರೆ ಫುಡ್ ಮಾತ್ರ 50% ಜಾಸ್ತಿ. ಇಷ್ಟ ಸಣ್ಣ ಇಡ್ಲಿ 2, ಇಷ್ಟ ಸಣ್ಣ ವಡೆ 2, 80-90 ರೂಪಾಯಿ ಅಂತಾರೆ ಇಲ್ಲಿ. ಇಲ್ಲೇನು ಇಷ್ಟು ಗದ್ದಲ ಐತಿ. ಓ ಚೆಕ್-ಇನ್ ಆಗೋರು ಅನ್ಸುತ್ತೆ ಇವರೆಲ್ಲ ಇಲ್ಲಿ ನಿವಾಸಕ್ಕೆ. ಈಗ ಬಾಯ್ ಟೆಂಪಲ್ ಅಂತ ಜಸ್ಟ್ 100 ಮೀಟರ್ಸ್ ಈ ಕಡೆ ಬಂದ್ರೆ ಇದೊಂದು ಬಿಲ್ಡಿಂಗ್ ಸಿಗುತ್ತೆ ರೀ ನಿಮ್ಗೆ. ಇದು ನೋಡ್ರಿ ಆಲ್ಮೋಸ್ಟ್ ಲಕ್ಕಿ ಭಾಸ್ಕರ್ ಪಿಕ್ಚರ್ ಒಳಗೆ ಅದು ಬ್ಯಾಂಕ್ ಇರುತ್ತಲ್ಲ ಹಂಗೈತೆ ನೋಡ್ರಿ, ಆಲ್ಮೋಸ್ಟ್ ಹಂಗೈತಿ. ಅಂದ್ರೆ ಫೋನ್ ಒಳಗೆ ಹೆಂಗೆ ಕಾಣತ್ತೈತೆ ಗೊತ್ತಿಲ್ಲ, ಬಟ್ ರಿಯಲ್ ಲೈಫ್ ಒಳಗೆ ನೋಡಕ್ಕಂತೂ ಸೇಮ್ ಹಂಗೈತಿ. ನಾ ಸ್ವಲ್ಪ ದಿನದಿಂದ ಅಷ್ಟೇ ಆ ಪಿಕ್ಚರ್ ನೋಡಿದ್ದೆ ರೀ. ನೋಡ್ರಿ ಬಾಯ್, ನೋಡ್ರಿ ಟೆಂಪಲ್ ಹತ್ರ ಬಂದ್ವಿ ನಾವು. ಬಾಯ್ ನಾವು ನಿನ್ನೆ ಬಂದಾಗ ಅಲ್ಲಿಂದ ಬಂದು ಇಲ್ಲಿ ಲಯನ್ಸ್ ಗೇಟ್ ಅಂತ ಐತ್ರಿ, ಇದ್ರ ಒಳಗಿಂದ ಎಂಟ್ರಿ ತೊಗೊಂಡಿವಿ. ಸೊ ಅಲ್ಲಿಂದ ಸುತ್ತಾಕಿ ಬರ್ತಿದ್ದಂಗೆ ನಮ್ಗೊಬ್ಬ ಸಿಗ್ತಾನ್ರಿ. ಅವ ದೇವಸ್ಥಾನಕ್ಕೆ ಸಂಬಂಧಪಟ್ಟವನ, ಅಂದ್ರೆ ಇಲ್ಲೇ ಇರೋವನ. ಅವ ಒಂದು ಮಾತು ಹೇಳ್ತಾನೆ, ಸರ್ ನಮ್ಗೊಂದು ಸ್ವಲ್ಪ ರೊಕ್ಕ ಕೊಡ್ರಿ, ನಾನು ನಿಮ್ಗೆ ಡೈರೆಕ್ಟ್ ದೇವ್ರಿಗೆ ಸಮೀಪಲಿಂತ್ರ ತೋರಿಸ್ತೀವಿ ಅಂತೇಳಿ. ಸೊ ನಾವು ಮೋಸ ಹೋಗಿ ಅವ್ನ ಕೈಯಾಗ ರೊಕ್ಕ ಕೊಟ್ವಿ. ಕೊಡಬಾರ್ದಿತ್ತು, ಬಟ್ ನಮ್ಮ ಮನೆಯವ್ರು ಸ್ವಲ್ಪ ಇನ್ನೋಸೆಂಟ್ ಅದಾರ್ರಿ, ನಾ ಇದ್ರು ಕೊಡ್ತಿದ್ದಿಲ್ಲ. ಸೊ ಅವ್ನಿಗೆ ರೊಕ್ಕ ಕೊಟ್ಟು ಅವ್ನ ಜೋಡಿ ಹೋದ್ವಿ. ಹೋಗ್ತಿದ್ದಂಗೆ ಅಲ್ಲಿ ಮೇನ್ ಗೋಪುರ ಏನೈತಲ್ಲ ಅಲ್ಲಿವರೆಗೂ ಎಷ್ಟು ಗುಡಿ ಇದಾವೆ ಅಷ್ಟು ತೋರಿಸ್ತಾನೆ ರೀ. ಅಲ್ಲೊಂದು ಕಡೆ ನಮ್ಗೆ ಪ್ರಸಾದ ಟೈಪ್ ಏನೋ ಕೊಡಿಸ್ತಾನೆ, ಅದಕ್ಕೆ 2,500 ರೂಪಾಯಿ ಇಸ್ಕೊತಾನೆ. ಅದನ್ನು ನಾವು ದೇವ್ರ ಕಾಲ್ ಕಡೆ ಇಟ್ಟು ಕೊಡ್ತೀವಿ ಅಂತ ಹೇಳ್ತಾನೆ. ಮೇನ್ ಗೋಪುರದ ಕೆಳಗೆ ಮೇನ್ ಮೂರ್ತಿ ಇರುತ್ತೆ ರೀ 3, ಬಲರಾಮ ದೇವರು, ಕೃಷ್ಣ ದೇವರು ಮತ್ತು ಸುಭದ್ರ. ಸೊ ಅಲ್ಲಿ ನಮ್ಗೆ ಕ್ಲೋಸರ್ ಲುಕ್ ಕೊಡಿಸ್ತೇನೆ ಅಂತ ಕರ್ಕೊಂಡು ಹೋಗಿ ಎಲ್ಲರಿಗಿನ ದೂರ ಕರ್ಕೊಂಡು ಹೋಗಿ ಬಿಡ್ತಾರೆ ರೀ. ಅಂದ್ರೆ ನಾರ್ಮಲಿ ಎಲ್ಲರೂ ಏನು ಕ್ಯೂ ಹಚ್ಚಿರ್ತಾರಲ್ಲ ಅವ್ರಿಗಿನ ಒಂದು 5-6 ಫೂಟ್ ಹಿಂದೆ ಬಿಡ್ತಾರೆ ನಮ್ಗೆ, ಏನೂ ಕಾಣಿಸಂಗಿಲ್ಲ ಅವಾಗ ನಮ್ಗೆ. ಸೊ ಆ ಟೈಪ್ ನಾವು ನಿನ್ನೆ ಮೋಸ ಹೋಗಿವಿ. ನೀವು ಯಾರು ಬಂದ್ರೆ ನಾವು ನಿಮ್ಗೆ ಕ್ಲೋಸರ್ ಲುಕ್ ದರ್ಶನ ಕೊಡಿಸ್ತೀವಿ ಅಂತ ಹೇಳಿದ್ರೆ ಅವ್ರ ಕೈಗೆ ರೊಕ್ಕ ಕೊಡ್ಬೇಡ್ರಿ. ಆಮೇಲೆ ಅವ್ರೇನದು 2,500 ರೂಪಾಯಿದ ಪ್ರಸಾದ ತೊಗೊಂಡು ದೇವ್ರ ಕಾಲ್ ಕಡೆ ಇಟ್ಕೊಡ್ತೀವಿ ಅಂತ ಹೇಳಿದ್ರಲ್ಲ, ದೇವ್ರಿಂತ ಸುಮಾರು ದೂರ ಇರುವಂಥ ಒಂದು ಹೊಸಲಿಗೆ ಜಸ್ಟ್ ಹಿಂಗೆ ಟಚ್ ಮಾಡಿಸಿ ಕೊಟ್ಟಾರಷ್ಟೇ, ಬಿಟ್ರೆ ಮತ್ತೇನೂ ಇಲ್ಲ. ಇಲ್ಲಿ ಬರ್ಬೇಕಾದ್ರೆ ಒಂದು ನೆನಪಿಟ್ಕೋರಿ, ಎಲ್ಲಿ ಬೇಕಲ್ಲಿ ರೊಕ್ಕ ಬಿಚ್ಚಕ್ಕೆ ಹೋಗ್ಬೇಡ್ರಿ. ಆಮೇಲೆ ಒಬ್ರಿಗೊಬ್ರು ಕನೆಕ್ಟ್ ಇರ್ತಾರೆ ಇವರು, ಇಂಥಲ್ಲೊಬ್ಬ ರೊಕ್ಕ ಬಿಚ್ಚ ಮಾದಾನ ಅಂತೇಳಿ ಅವರು ಇನ್ನೊಬ್ಬವಂಗೆ ಸಂದೇಶ ಕೊಡ್ತಾರೆ. ಅವ ಬಂದು ಮಸ್ತ್ ಬ್ಲೇಡಾಗಿ ಹರಿತಾನೆ. ಎಲ್ಲ ಕಡೆ ಲಕ್ಷ್ಯ ಇರಲಿ. ಆಮೇಲೆ ನಮ್ಗೆ ಆ ಕಡೆಯಿಂದ ಹೊರಗೆ ಮಹಾಭೋಗಕ್ಕೆ ಜಾಗ ಕೊಡ್ತಾರೆ. ಮಹಾಭೋಗ ಅಂದ್ರೆ ಒಂದು ಮಾರ್ಕೆಟ್, ಸೇಮ್ ನಮ್ದು ಗದಗ ಮಾರ್ಕೆಟ್ ಹೆಂಗೈತಿ ಹಂಗೆ ಮಾರ್ಕೆಟ್ ಇರುತ್ತೆ. ಎಲ್ಲರೂ ಅವ್ರವ್ರದ್ದು ಪ್ರಸಾದ ಪ್ರಿಪೇರ್ ಮಾಡ್ಕೊಂಡು ಬಂದಿರ್ತಾರೆ. 100 ರೂಪಾಯಿ ಒಂದು ಪ್ಲೇಟ್ ಮಾರ್ತಾರೆ ಅವರು.
ಅದ್ರಾಗ ಐಟಮ್ಸ್ ಸಿಹಿ ಅನ್ನ ಇರುತ್ತೆ, ದಾಲ್ ಇರುತ್ತೆ, ಅದು ಸ್ವೀಟ ಇರುತ್ತೆ. ಸೊ ಪ್ರಸಾದದ ಬಗ್ಗೆ ನಾವೇನು ಮಾತಾಡೋದಿಲ್ಲ. ಬಟ್ ನಮಗೇನು ಪ್ರಸಾದ ನಿನ್ನೆ ಸಿಕ್ಕಿತ್ತು ಪೂರ್ತಿ ಹಳಸೋಗಿತ್ತು. 1400 ರೂಪಾಯಿ ಕೊಟ್ಟು ಹಳಸೋಗಿದ್ದು ಪ್ರಸಾದ ತಿಂದೀವಿ, ಅದೊಂದು ಸ್ವಲ್ಪ ಬೇಜಾರಾಯ್ತು. ಇರಲಿ, ಬಟ್ ಪ್ರಸಾದನ ನಾವು ಅದಕ್ಕೆ ನನಗೆ ಬರೋದಿಲ್ಲ, ಖುಷಿಯಿಂದ ತಿಂದ್ವಿ, ವೇಸ್ಟ್ ಮಾಡಲಿಲ್ಲ. ಆಮೇಲೆ ಇಲ್ಲಿ ನೋಡ್ರಿ, ಈ ಜೆಂಡಾ ಈ ಕಡೆ ಹಾರ ಆತೈತಿ, ಈ ಜೆಂಡಾ ನೋಡ್ರಿ ಆ ಕಡೆ ಹಾರ ಆತೈತಿ. ಸೊ ಇಲ್ಲಿ ಒಂದು ನಂಬಿಕೆ ಏನಂದ್ರೆ ಈ ಮೇನ್ ಗೋಪುರದ ಮೇಲಿನ ಜೆಂಡಾ ಐತಲ್ಲ, ಅದು ಯಾವಾಗಲೂ ಗಾಳಿದ ವಿರುದ್ಧ ದಿಕ್ಕಿಗೆ ಹಾರ್ತೈತ್ರಿ. ಅಂದ್ರೆ ಗಾಳಿ ಹಿಂಗೆ ಬರಂತೈತಂದ್ರೆ ಎಲ್ಲ ಜೆಂಡಾ ಈ ಕಡೆ ಹಾರಬೇಕಲ್ಲ, ಇದು ಅಪೋಸಿಟ್ ಹಾರ್ತೈತಿ. ಸೊ ನೀವು ಕೇಳ್ತಿರ್ಬೋದು, ಇಲ್ಲಿವರೆಗೂ ಕರ್ಕೊಂಡ್ಬಂದು ಮಗನ ಒಳಗಡೆ ತೋರಿಸಲ್ಲಿ ಅಂತೇಳಿ. ಬಾಯ್ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಬರ್ರಿ. ಇದೆಲ್ಲ ಏನು 3 ಮಂದಿ ಪೊಲೀಸರು ನಿಂತಾರಲ್ಲ, ಹಿಂಗೆ ಭಾಳ ಕಡೆ ಪೊಲೀಸರು ನಿಂತಾರ್ರಿ ಇಲ್ಲಿ. ಆಮೇಲೆ ಅಲ್ಲಿ ಡಿಟೆಕ್ಟಿಂಗ್ ಮಷಿನ್ ಐತಿ. ನಾವು ಜಸ್ಟ್ ಫೋನ್ ಆಗಲಿ ಕ್ಯಾಮ್ರಾ ಆಗಲಿ ತೊಗೊಂಡು ಅದು ಕೆಳಗೆ ಹೋದ್ರೆ ಹೊಯ್ಕೊಳಕ್ಕೆ ಚಾಲು ಮಾಡ್ತೈತ್ರಿ ಅದು. ಇವರು ಕಸ್ಕೊಂಡು ಕಳಿಸ್ತಾರೆ ಅದನ್ನು. ಮೊನ್ನೆ ನೈಟ್ ಬಂದು ಎಲ್ಲ ಮಸ್ತ್ ಎಕ್ಸ್ಪೀರಿಯನ್ಸ್ ಆಗೈತೆ ನನಗೆ. ಸೊ ಇಲ್ಲಿಂದ ಒಂದು 3 ಕಿಲೋಮೀಟರ್ ದೂರ ಹೋದ್ರೆ ನಮ್ಗೆ ಬೀಚ್ ಸಿಗುತ್ತೆ. ನಮ್ಮ ಕಸಿನ್ಸ್ ಎಲ್ಲ ಈಗ ಅಲ್ಲೇ ಹೊಂಟಾರ ಬೀಚ್ ಕಡೆ. ನಾ ಜಸ್ಟ್ ಇದು ವಿಡಿಯೋ ಮಾಡಕ್ಕಂತ ಇಲ್ಲಿ ತನಕ ಬಂದಿದ್ದೆ, ಈಗ ವಾಪಸ್ ಹೋಗಾತೀನಿ ರೀ ನಾನು. ಸೊ ಇನ್ನೊಂದ್ಸಲ ನೋಡ್ರಿ. ಏ ಗೋಡೆ ವಿಡಿಯೋ ಮಾಡತ್ತೀನಿ ಅಂದ್ರೆ अरे चला ಯಾರು ಮಾಡ್ರಿ ಏ ಗೌರವ್ ಬಾ, ನೀ ಮುಂದೆ ತಿರುಗಿ ಬಾ. ಓಕೆ ಬಾಯ್. ಫೈನಲಿ ಈಗ ನಾವು ಹೊಂಟ್ವಿ ನಮ್ಮ ಊರ ಕಡೆ. ಈಗ ಜಸ್ಟ್ ಚೆಕ್ಔಟ್ ಮಾಡಿದ್ದೀವಿ ನಾವು, ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಕುಂತಾರ. ಸೊ ಈಗ ಯಾಕೆ ನಾವು ಇಲ್ಲಿ ಕುಂತು ವೇಟ್ ಮಾಡತ್ತೀವಿ ಅಂದ್ರೆ, ನಿನ್ನೆ ನಾವು ಒಂದು ಟಾಟಾ ವಿಂಗರ್ದಾಗ ಎಲ್ಲ ಕಡೆ ಅಡ್ಡಾಡಿದ್ವಲ್ಲ, ಸೊ ಅವರು ಬರತ್ತಾರ್ರಿ. ಇಲ್ಲಿಂದ ನಮ್ಗೆ ಭುವನೇಶ್ವರ್ ತನಕ ಬಿಡ್ತಾರ ಅವರು. ಸೊ ಅಲ್ಲಿಂದ ಟ್ರೈನ್ ಐತೆ ನಮ್ಗೆ. ಸೊ ನೋಡಿದ್ರಲ್ಲ ಬಾಯ್, ಎಲ್ಲ ಎಪಿಸೋಡ್ಸ್ ಹೆಂಗಿತ್ತು ಕಮೆಂಟ್ ಹಾಕಿ ಹೇಳ್ರಿ. ಸೊ ಇಲ್ಲಿಗೆ ಈ ಒಂದು ಎಪಿಸೋಡ್ನ ಎಂಡ್ ಮಾಡೋಣಂತ. ಇದ ನೋಡ್ರಿ ಬಾ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.